ಅಮೆರಿಕ ಇಸ್ರೇಲ್ ದೋಸ್ತಿ ಇರಾನ್ ಮೇಲೆ ಕುಸ್ತಿ ಸಾರಿದೆ. ಸದ್ಯಕ್ಕೆ ಈ ಯುದ್ಧ ನಿಲ್ಲುವಂತಹ ಲಕ್ಷಣ ಇಲ್ಲ ಅಂತ ಹೇಳಿ ವಿಶ್ವದ ದೊಡ್ಡಣ್ಣ ಸುಳಿವನ್ನ ಕೊಟ್ಟಿದ್ದಾರೆ. ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾದ್ರೆ ಉಳಿಗಾಲ, ಇಲ್ಲದೆ ಇದ್ರೆ ಪೂರ್ತಿ ಸರ್ವನಾಶ ಅಂತಾನು ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಜಪ್ಪಯ್ಯ ಅನ್ನದ ಇರಾನ್ ಶರಣಾಗತಿಯ ಮಾತೇ ಇಲ್ಲ ಅಂತ ಹೇಳಿ ರಕ್ಷಣಾತ್ಮಕ ತಂತ್ರವನ್ನ ಕೈಗೆತ್ತಿಕೊಂಡಿದೆ. ಇರಾನ್ನ ಅಧಿಪತಿ ಖಮೇನಿ ಹತ್ಯೆಗೆ ಹಿಜ್ಬುಲ್ಲಾ ಕೂಡ ಪ್ರತೀಕಾರದ ಹೆಜ್ಜೆಯನ್ನ ಇಟ್ಟಿದೆ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ರಾಕೆಟ್ ದಾಳಿಯನ್ನ ನಡೆಸಿದ್ದು, ಇದಕ್ಕೆ ನೇತನ್ಯಾಹು ಪಡೆ ದಿಟ್ಟ ಉತ್ತರವನ್ನ ಕೊಟ್ಟಿದೆ. ಪ್ರತೀಕಾರದ ಜ್ವಾಲಿಯಲ್ಲಿ ಕುದಿತಾ ಇರುವಂತಹ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡುವ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ಪ್ಲಾನ್ ಮಾಡಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಭಾರತೀಯರು ಅತಂತ್ರರಾಗಿದ್ದಾರೆ. ಗಲ್ಫ್ ರಾಷ್ಟ್ರಗಳಿಗೆ ಬದುಕು ಕಟ್ಟಿಕೊಳ್ಳೋಕೆ ಹೋದವರು ಬದುಕಿ ಬಂದ್ರೆ ಸಾಕಪ್ಪ ಅಂತ ಹೇಳಿ ಗೋಳಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುವ ಸರ್ವ ಯತ್ನವನ್ನ ಮಾಡ್ತಾ ಇದ್ದು, ಇಸ್ರೇಲ್ ಪ್ರಧಾನಿಗೆ ಕರೆ ಮಾಡಿ ಶಾಂತಿಯುತ ಮಾರ್ಗೋಪಾಯದ ಸಲಹೆಯನ್ನ ನೀಡಿದ್ದಾರೆ. ಇರಾನ್ನಲ್ಲಿ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಇದು ಜಾಗತಿಕ ತೈಲ ಸಾಗಾಟದ ಮೇಲೆ ಪರಿಣಾಮವನ್ನ ಬೀರಿದೆ. ಭದ್ರತೆಯ ಕಾರಣಕ್ಕೆ ಹಡಗುಗಳ ಸಂಚಾರ ಸ್ಥಗಿತವಾಗಿದ್ದು, ಕಚ್ಚಾ ತೈಲದ ಬೆಲೆ ಗಗನದತ್ತ ಮುಖ ಮಾಡಿದೆ. ಹಾರ್ಮುಜ್ ಜಲಸಂಧಿ ಬಂದಾದ್ರೂ ಸದ್ಯಕ್ಕೆ ಭಾರತದಲ್ಲಿ ತೈಲದ ಕೊರತೆ ಎದುರಾಗಲ್ಲ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ನಾಳೆ ನಭೋಮಂಡಲದಲ್ಲಿ ನೆರಳು ಬೆಳಕಿನ ಆಟ ನಡೆಯಲಿದೆ. ಹೋಳಿ ಹುಣ್ಣಿಮೆ ದಿನವೇ ವರ್ಷದ ಮೊದಲ ಚಂದ್ರಗ್ರಹಣ ಗೋಚರಿಸಲಿದೆ. ರಾಜ್ಯದ ಹಲವು ದೇವಾಲಯಗಳಲ್ಲಿ ಪೂಜಾ ಸಮಯದಲ್ಲಿ ಬದಲಾವಣೆಯನ್ನ ಮಾಡಲಾಗಿದ್ದು, ಗ್ರಹಣದ ಸಮಯದಲ್ಲಿ ಹೋಮಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.